ಸೂರ್ಯ ಮುಕುಂದರಾಜ್ ಅವರೇ, ಅಂದ್ರೆ ನಾವು ಈ ಪ್ರೋಗ್ರಾಮ್ ಟೈಟಲ್ ಕೊಡುವಾಗ ಮೆನ್ಯೂ ಪ್ಲೇಟ್ ಅಂತ ಕೊಡ್ತೀವಿ. ಅದರಲ್ಲಿ ಡಿ.ಕೆ.ನ ಸಿಎಂ ಮಾಡಿ ಅಂತ ಹೇಳಿ, ಅದು ಬಸವರಾಜ್ ಅವರು ಹೇಳಿದ ಹೇಳಿಕೆ ಆದ್ರೂ ಕೂಡ, ಶಿವಗಂಗಾ ಬಸವರಾಜ್ ಅವರು ಹೇಳಿದ ಹೇಳಿಕೆ ಆದ್ರೂ ಕೂಡ ಸಿಎಂ ಆಗಬೇಕು ಅನ್ನೋ ಕನಸು ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ. ನಿಮ್ ಪಕ್ಷ ಮಾಡುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮಾಡದೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ಕಾರಣವಾಗ್ತಾ ಇರೋದು ಇವಾಗ ಆಗ್ತಿರುವ ಎಲ್ಲಾ ಡೆವಲಪ್ಮೆಂಟ್ಸ್. ಡಿ.ಸಿ.ಎಂ ಡಿಮ್ಯಾಂಡು, ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಡಿಮ್ಯಾಂಡು, ಇವೆಲ್ಲ ಡಿಮ್ಯಾಂಡು ಸಪ್ಲೈ ಎಲ್ಲ ಇದ್ದಿದ್ದೆ. ರಾಜುಗೌಡರು ತುಂಬಾ ಚೆನ್ನಾಗಿ ಹೇಳಿದ್ರು. ಎಲ್ಲ ಪಕ್ಷದಲ್ಲೂ ಆ ಥರದ್ದೊಂದು ಪೈಪೋಟಿ ಇದ್ದೇ ಇರುತ್ತೆ, ಆಂತರಿಕವಾಗಿ ಇದ್ದೇ ಇರುತ್ತೆ. ಆದರೆ ನನಗೆ ಒಂದು ಅನ್ಸೋದೇನು ಅಂದರೆ, ಹಿಂದೆ ಎಂ ಬಿ ಪಾಟೀಲ್ ಅವರು ಕೂಡ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ರಿಯಾಕ್ಷನ್ ಕೊಟ್ಟಿದ್ರು ಮೀಡಿಯಾದವ್ರಿಗೆ, ಮಾಧ್ಯಮದವ್ರಿಗೆ. ಏನಂತ ಕೊಟ್ಟಿದ್ರು ಅಂದರೆ, ನೀವು ಬಂದು ಇಲ್ಲಿ ಮೈಕ್ ಹಿಡಿತೀರಾ, ಅವ್ರು ಹಂಗೆ ಹೇಳ್ತಾ ಇದ್ರು, ನೀವೇನು ಹೇಳ್ತೀರಾ ಅಂತ ಇಲ್ಲಿ ಬರ್ತೀರಾ, ಮತ್ತೆ ಅವ್ರ ಹತ್ರ ಹೋಗ್ತೀರಾ, ಅವ್ರು ಹಿಂಗೆ ಹೇಳ್ತಾ ಇದ್ರು, ನೀವೇನ್ ಹೇಳ್ತೀರಾ. ವೃತ್ತಿ ಧರ್ಮ ಅಲ್ಲ, ವೃತ್ತಿ ಧರ್ಮ ಮಾತಾಡ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೀವು ನಮ್ಮನ್ನು ಪ್ರಶ್ನೆ ಮಾಡ್ಬೇಕಾದ್ರೆ ನೀವು ಕ್ಲಾರಿಫೈ ಮಾಡಿ. ನನ್ನನ್ನ ಕರೆದು ಇಲ್ಲಿ ಕೂರಿಸಿದ್ಮೇಲೆ ನೀವು ನಾನು ಪೂರ್ತಿ ಮಾತಾಡೋದಿಲ್ಲ ಅಂದ್ರೆ ನೀವು ಯಾಕೆ ಅಷ್ಟೊಂದು ಹಿಡಿದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಸುಲಭವಾದ ಆಪ್ಷನ್ ಇದೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಮ್ದು ಶಿಸ್ತಿನ ಪಕ್ಷ ಅಂತ ಹೇಳಲಿಕ್ಕೆ. ಸರ್, ನೀವು ಕೇಳಿಸ್ಕೊಳ್ಬೇಕು, ಸೂರ್ಯ ಮುಕುಂದ್ ಅವರು ಕೇಳಿಸ್ಕೋಬೇಕು. ನೀವು ನಮ್ಮ ವೃತ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ, ನೀವು ನಮ್ಮ ವೃತ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ. ಐ ಹ್ಯಾವ್ ಟು ಕ್ಲಾರಿಫೈ ದಿಸ್. ಮೈಕ್ ಹಿಡಿದಾಗ ಹೈಕಮಾಂಡ್ ಹೇಳುತ್ತೆ, ನಾವು ಉತ್ತರ ಕೊಡೋಲ್ಲ ಅನ್ನೋ ಆಪ್ಷನ್ ಇದ್ರೂ ಕೂಡ ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ ಆಗಬೇಕು, ನಮ್ಮನ್ನ ಡಿ.ಸಿ.ಎಂ ಮಾಡಬೇಕು, ಇದನ್ನ ಹೇಳಿ ಅಂತ ಮಾಧ್ಯಮದವ್ರು ಹೇಳ್ಕೊಡಲ್ಲ ಸರ್. ಇದನ್ನ ಹೇಳ್ತಾ ಇರೋರು ನಿಮ್ಮದೇ ಪಕ್ಷದ ಪ್ರಜ್ಞಾವಂತ ನಾಯಕರು, ಪ್ರಜ್ಞಾವಂತ ಹಿರಿಯ ನಾಯಕರು. ಈಗ ಹೇಳಿ, ನಾನು ಎಂ ಬಿ ಪಾಟೀಲ್ ಅವರು ಈ ತರ ಹೇಳಿದ್ರು ಅಂತ ಹೇಳಿದಕ್ಕೆ ನೀವು ಎಂ ಬಿ ಪಾಟೀಲ್ ಹೋಗಿ ಇಲ್ಲೋಗಿ ಹಂಗಲ್ಲ, ಅದು ಹಂಗಲ್ಲ, ಅದು ನಮ್ಮ ವೃತ್ತಿ. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಯಡಿಯೂರಪ್ಪ ಅವರು ಅದನ್ನ ಕೇಳ್ತಾ ಇದ್ರ ನೀವು? ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎವ್ರಿ ಡೇ ಪ್ರಶ್ನೆ ಮಾಡಿದೀವಿ. ವಿಷಯ ಬನ್ನಿ ಇವಾಗ. ಯಡಿಯೂರಪ್ಪ ನೀವು ಅಲ್ಲ, ಈಗ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ 2.5 ವರ್ಷಕ್ಕೆ ಅವ್ರನ್ನ ಕೆಳಗಡೆ ಇಳಿಸಿದ್ರಲ್ಲ, ಅವ್ರ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಇದ್ ಮಾಡಿದ್ರೆ ಎಷ್ಟು ಡಿಬೇಟ್ಗಳಾಗಿತ್ತು. ಅಯ್ಯೋ ಸರ್, ನೀವು ನೋಡಿದ್ರೋ ನೋಡಿಲ್ವೋ ಗೊತ್ತಿಲ್ಲ, ಎಲ್ಲಾ ಕನ್ನಡ ಅಲ್ಲ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗಿತ್ತು. ಈ ವಿಷಯ ಬನ್ನಿ, ಡಿ.ಕೆ. ಶಿವಕುಮಾರ್ ನೀವು ಸಿಎಂ ಮಾಡ್ತಿರೋ, ಬೇರೆ ಪಕ್ಷ ಕಟ್ಟಿ ಸಿಎಂ ಆಗ್ತಾರೋ, ಬೇರೆ ಹೊಸ ಕಾಂಬಿನೇಷನ್ ಆಗಿ ಸಿಎಂ ಆಗ್ತಾರೋ, ಅದು ಪ್ರಶ್ನೆ ಅಲ್ಲ. ಆಗೋ ಸಂದರ್ಭ ಬಂದಾಗ ಹಾಗೆ ಆಗ್ತಾರೆ. ಅದನ್ನ ನಾನು ಈಗ ಆಗ್ತಿರೋ ಡೆವಲಪ್ಮೆಂಟ್ ಅನ್ನ ಗಮನಿಸಿದಾಗ ನಾನು ಇನ್ನೊಂದು ಸರಿ ಕೇಳಿದೆ, ಪವರ್ ಪ್ಯಾಷನೇಟ್ ಡಿ.ಕೆ. ಶಿವಕುಮಾರ್ ಇಸ್ ಪವರ್ ಪ್ಯಾಷನೇಟ್. ಸುಮ್ಮನೆ ಇರ್ತಾರಾ? ಏನ್ ಪವರ್ ಪ್ಯಾಷನೇಟ್ ಏನಲ್ಲ, ಪಾರ್ಟಿ ಲಾಯಲಿಸ್ಟ್. ಇವರು ನಮ್ಮ ಶಿವಕುಮಾರ್ ಅವ್ರು ಹೇಳ್ದಂಗೆ, ಜರ್ನಲಿಸ್ಟ್ ಅವರು, ಈಸ್ ಎ ಪಾರ್ಟಿ ಲಾಯಲಿಸ್ಟ್. ಪಾರ್ಟಿ ಅಧ್ಯಕ್ಷರಾಗಿ 136 ಸೀಟ್ ಬರುತ್ತೆ ಅಂತ ಹೇಳಿದ್ರು, ಬಂದಿದೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಬ್ರು ನಮ್ಮ ಪಕ್ಷದ 2 ಫೇಸ್. ನಮ್ಮ AICC ಅಧ್ಯಕ್ಷರು ಏನು ಡಿಸೈಡ್ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸೈಡ್ ಮಾಡುವಂಥದ್ದು, ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡುವಂಥದ್ದು, ಹೈಕಮಾಂಡ್ ಡಿಸೈಡ್ ಮಾಡುವಂಥದ್ದು ಫೈನಲ್. ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ರಲ್ಲ ಸ್ಟೇಟ್ಮೆಂಟ್, ವ್ಯಂಗ್ಯ ಮಾಡಿದ್ದಾರೆ, ಎಲ್ರಿಗೂ ಒಂದೊಂದು ಡಿ.ಸಿ.ಎಂ ಕೊಟ್ಬಿಡಿ ಅಂತ. ಯಾರು ಅದನ್ನ ಮಾತಾಡ್ತಾ ಇದಾರೆ? ಜಿ.ಸಿ. ಚಂದ್ರಶೇಖರ್ ಅವರು, ಪಕ್ಷದ ಕಾರ್ಯಾಧ್ಯಕ್ಷರು, ಅವ್ರಿಗೆ ನೋಟಿಸ್ ಅನ್ನ ಕೊಡ್ತೀವಿ, ಯಾರು ಈ ತರ ಮಾತಾಡಬಾರ್ದು, ಶಿಸ್ತನ್ನ ಕಾಪಾಡ್ಕೊಬೇಕು ಅಂತ ಹೇಳಿದರೆ ಅದನ್ನ ಹತೋಟಿ ಮಾಡುವಂತದ್ದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸೊ ಅದನ್ನ ಹೊರತುಪಡಿಸಿದ್ರೆ ಏನಾಗಬೇಕು? ಒಂದ್ ನಿಮಿಷ, ನೀವೇನಾದ್ಮೇಲೆ ಆಕ್ಟಿವಿಟೀಸ್ ಎಲ್ಲಾನು ಪಕ್ಷ ಒಪ್ತಾ ಇಲ್ಲ ಅಂತ ಪಕ್ಷ ಒಪ್ಪಲ್ಲ. ಅದಕ್ಕೆ ನೀವು ವಕ್ತಾರಾಗಿ ಪಕ್ಷ ಒಪ್ಪಲ್ಲ ಅಂದ್ರೆ ಈಗ ರಾಜಣ್ಣ ಅವರು ಇದಾರೆ, ಯಾರೆಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ, ಅವರೆಲ್ಲರೂ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದಾರೆ. ಆ ತರ ಮಾತಾಡೋದು ತಪ್ಪು ಅಂತ ಹೇಳಿ ಕಾರ್ಯಾಧ್ಯಕ್ಷರುಗಳು ಹೇಳಿದ್ದಾರೆ. ಎಲ್ರಿಗೂ ಅದು ಯಾರು ಆತರ ಮಾತಾಡ್ತಾ ಇದಾರೆ, ನಾವು ಅವ್ರಿಗೆ ಮಾತನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ. ಡಿಸಿಪ್ಲಿನರಿ ಆಕ್ಷನ್ಗೆ ಅದು ಪಕ್ಷ ತೀರ್ಮಾನ ತಗೊಳುತ್ತೆ. ಈ ತರದ ಮಾತುಗಳನ್ನ ಹೊರಗಡೆ ಅಧಿಕಾರದಲ್ಲಿರುವಂತವ್ರು ಕಾರ್ಯಕರ್ತರಿಗೆ, ಹಿಂದೆ ಬಾಲಕೃಷ್ಣ ಅವರು ತುಂಬಾ ಕಾರವಾಗಿ ಹೇಳಿದ್ರು, ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವ್ರಿಗೆ ಹುದ್ದೆ ಕೊಡಿಸುವಂತದ್ದು, ಅವ್ರಿಗೆ ಜವಾಬ್ದಾರಿ ಕೊಡಿಸುವಂತ ಕೆಲಸ ಮಾಡಿ ನಿಮ್ಗೆಲ್ಲ ಆಗಿದೆ ಅಂತ. ಸೊ ಇವತ್ತು ಡಿ.ಸಿ.ಎಂ ಇವೆಲ್ಲ ಏನ್ ಅಂತ ದೊಡ್ಡ ಹುದ್ದೆ ಏನಲ್ಲ, ಮಾಮೂಲಿ ಮಂತ್ರಿಗಿರಿ. ಅದು ಎಲ್ಲಾ ಸಮುದಾಯದವರೆಗೂ ಕೊಟ್ಟಿದ ತಕ್ಷಣ ಡಿ.ಸಿ.ಎಂ ಆಗಿದ ತಕ್ಷಣ ಅದೇನು ವ್ಯತ್ಯಾಸ ಏನಾಗಲ್ಲ. ಆಸಕ್ತಿ ಇರೋದು ಡಿ.ಸಿ.ಎಂ ಹುದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ.ಸಿ.ಎಂ ಹುದ್ದೆಯನ್ನ ಅಲಂಕರಿಸಿರುವ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿಯನ್ನ, ಪಕ್ಷದ ಮೇಲಿನ ಹಿಡಿತವನ್ನ ಕಡಿಮೆ ಮಾಡೋದು ಅನ್ನೋ ಚರ್ಚೆ. ಇನ್ಫ್ಯಾಕ್ಟ್ ಬಂದೆ ಸೂರ್ಯ ಮುಕುಂದ್ ಅವರೇ, ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂತ ಮುಂಚೆ ಬಿಜೆಪಿ ಅವರು ಒಂದು ವಾದ ಇದೆ, ಬರ್ತೀನಿ, ನಿಮ್ಮಿಂದಾನೇ ಉತ್ತರ ಬೇಕು. ಬಿಜೆಪಿ ಅವರು ಒಂದು ವಾದ, ಇದೆಲ್ಲವೂ ಏನು ಬಹಿರಂಗವಾಗಿ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಇದರ ಹಿಂದೆ ಇರೋ ಸೂತ್ರಧಾರ ಖುದ್ದು ಸಿದ್ದರಾಮಯ್ಯ ಅವರು. ಬೇರೆಯವ್ರ ಕೈಲಿ ಮಾತನಾಡಿಸಿ ಬೇರೆಯವ್ರ ಕೈಲಿ ಮಾತನಾಡಿಸಿ ಸೇಫ್ ಗೇಮ್ ಪ್ಲೇ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಹೌದಾ? ಇದರಿಂದ ಸಿದ್ದರಾಮಯ್ಯ ಅವರಿಗೆ ಲಾಭ ಏನು? ಬರೋಣ, ಚರ್ಚೆ ಮಾಡೋಣ. ಬದಲಾವಣೆಯ ಡೀಲ್ ಏನಾದ್ರೂ ಆಗಿತ್ತು ಅಂತಾದ್ರೆ ದೆಹಲಿಯಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹುದ್ದೆಯನ್ನ ಅಲಂಕರಿಸ್ಲಿಕ್ಕೆ ಮುಂಚೆ ಈಗ ಅವಧಿ ಮುಕ್ತಾಯ ಆಗ್ತಾ ಬಂತು. 2.5 ವರ್ಷ ಅಥವಾ 2 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಪದವಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡೋ ಸಮಯ ಹತ್ತಿರ ಬಂತು, ಇನ್ ಕೇಸ್ ಡೀಲ್ ಆಗಿದ್ರೆ. ಹಾಗಾಗಿ ಇವೆಲ್ಲ ನಡೀತಿದ್ಯಾ? ಬಿಜೆಪಿ ಅವ್ರಿಗೆ ಹಿಂಟ್ ಸಿಕ್ಕಂಗೆ ಕಾಣ್ತಾ ಇದೆ. ಹೇಳ್ತಾರೆ ಇದೆಲ್ಲವನ್ನ ಮಾಡಿಸ್ತಿರೋದೇ ಸಿದ್ದರಾಮಯ್ಯ ಅವರು. ಕುರ್ಚಿಯಲ್ಲಿ 5 ವರ್ಷ ಮುಂದುವರಿಬೇಕು ಅಂತಂದ್ರೆ ಆ ರೇಸ್ನಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹಿಂದೆ ಸರಿಸಬೇಕು. ಹಾಗಾಗಿ ಬಹಿರಂಗ ಹೇಳಿಕೆಗಳು. ಮಾತನಾಡ್ತಿರೋರೆಲ್ಲ ಸಿದ್ದರಾಮಯ್ಯ ಆಪ್ತರು, ಸೂತ್ರಧಾರ ಸಿದ್ದರಾಮಯ್ಯ, ಪಾತ್ರಧಾರಿಗಳು ರಾಜಣ್ಣ ಇತ್ಯಾದಿ. ನನಗೆ ಇದನ್ನು ಒಟ್ಟು ಎವ್ಯಾಲ್ಯೂಯೇಷನ್ 2 ಪಾರ್ಟಲ್ಲಿ ಮಾಡ್ತಾ ಇರೋವಂಥದ್ದು. ಒಂದು, ಕಳೆದ 3-4 ತಿಂಗಳಿಂದ ಸರ್ಕಾರದ ಅನೇಕ ಕರಪ್ಷನ್ಸ್ಗಳು ಟ್ರ್ಯಾಪ್ ಆಗಿರುವಂಥದ್ದು. ಸ್ವತಃ ಸಿದ್ದರಾಮಯ್ಯನವ್ರಿಗೆ ಏನು ಈ ವಾಲ್ಮೀಕಿ ಹಗರಣದೊಳಗಡೆ ಆಲ್ಮೋಸ್ಟ್ ಇದರಲ್ಲಿ ಜವಾಬ್ದಾರಿ ಸಿದ್ದರಾಮಯ್ಯನ ಮನೆ ತನಕ ತಲುಪತ್ತೆ. ಅದು ಇಲ್ಲ ಇಲ್ಲ, ಸುಮ್ಮನೆ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಮಾಡಬೇಕು. ಹಣಕಾಸು ಇಲಾಖೆ ಸಿದ್ದರಾಮಯ್ಯ ನಾ ಹೇಳಕ್ ಹೊರಟಂತದ್ದು 187 ಕೋಟಿ ರೂಪಾಯಿ ಏನು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಒಬ್ಬ ಸಮಯದ ಶಿಶು. ಮುಖ್ಯಮಂತ್ರಿಗಳ ಹಣತಿ ಇಲ್ಲದೆ ಇದೆಲ್ಲವೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಫ್ರಾಡು, ಒಂದ್ರ ಮೇಲೆ ಭ್ರಷ್ಟಾಚಾರದ ಹಗರಣಗಳು ಒಂದು ಮೇಲೆ ಬರ್ತಾ ಇದೆ. ದೇಶದ ಜನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಡೈವರ್ಷನರಿ ಟ್ಯಾಕ್ಟಿಕ್ಸ್ಗೋಸ್ಕರ ನೋಡಿ, ಒಂದು ವಚನ ಭ್ರಷ್ಟತೆ. ಏನು ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ರಾಜ್ಯದ ಜನರ ಮುಂದೆ ವಚನವನ್ನ ಕೊಟ್ಟಿದ್ರು, ನಾನು ಬೆಲೆ ಏರಿಸೋದಿಲ್ಲ ಅಂತ ಹೇಳಿದ್ದು, ನಾನು ಒಳ್ಳೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿದ್ದು, ಪ್ರಗತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದು, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಂಥದ್ದು ಎಲ್ಲವನ್ನೂ ಕೂಡ ಈ ಗ್ಯಾರಂಟಿಗೋಸ್ಕರ ಸಿದ್ದರಾಮಯ್ಯನವರ ತಮ್ಮ ತನವನ್ನ ಇವತ್ತು ಕಳ್ಕೊಳ್ಳುವಂತ ಸ್ಥಿತಿಗೆ ತಲುಪಿದ್ದಾರೆ. ನನಗೆ ಅನ್ಸೋದು ನನಗನ್ಸ್ತಕ್ಕಂಥದ್ದು ಅವ್ರ ಮೇಲೆ ಬಂದಿರತಕ್ಕಂಥ ಈ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಕೇಸ್ಗಳನ್ನ ಒಂದು ತಿರುವು ಕೊಡಬೇಕು, ಜನಗಳಿಂದ ತಿರುವು ಕೊಡಬೇಕು ಅಂತೇಳಿ ಇದು ಒಂದು ನಟನೆಯ ಭಾಗ ಇರ್ಬೋದು. ಅಂದ್ರೆ DCM ಅನ್ನ ಚರ್ಚೆ ಅಂತ ಮಾಡಿ ಜನ ಅದನ್ನ ಇದು ಒಂದು ಭಾಗ. ಇನ್ನೊಂದು ಭಾಗ ತಮ್ಮ ಮೂಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡಿ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಅಂತ ಇರುತ್ತೆ. ಈ ಸರ್ಕಾರದ ಮೊದಲ ಅವಧಿಗೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದೆ. ನಾನು ಬಹಳ ಬಿಜೆಪಿಯ ವಕ್ತಾರನಾಗಿ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ಈ ಏನು ಕಾಂಬಿನೇಷನ್ ಇದೆ, ಈ ಸರ್ಕಾರದ ಏನು ಎಕ್ಸ್ಪೈರಿ ಡೇಟು, ನಾನು ಹೇಳ್ತಿರೋದು ಮುಂದೆ ರಿಅಲೈನ್ಮೆಂಟ್ ಗೊತ್ತಿಲ್ಲ. ಈ ಸರ್ಕಾರದ ಎಕ್ಸ್ಪೈರಿ ಡೇಟ್ ಬಹಳ ಖಂಡಿತವಾಗ್ಲೂ ಇದಿಷ್ಟರು ತಮ್ಮ ಪ್ರಶ್ನೆನೂ ಸರಿಗಿದೆ, ಅದು ವಾಸ್ತವ ಕೂಡ, ಅದು ಸತ್ಯ ಕೂಡ. ಇಡೀ ಎಪಿಸೋಡಿನ ಮೂಲ ನಿರ್ದೇಶಕರೇ ಸಿದ್ದರಾಮಯ್ಯನವರು ಬಿಟ್ಟು ಇನ್ಯಾವುದೂ ಆಗೋಂಥದ್ದಲ್ಲ. ಅದೇ ನೀವು ಮಾನದಂಡ, ನೈತಿಕತೆನೇ ಸೋಲನೇ ಮಾನದಂಡ ತಗೊಂಡ್ರೆ ಸಿದ್ದರಾಮಯ್ಯನವರು ಕೂಡ ಸೋತಿದ್ದಾರೆ. ಇದರಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಸ್ವತಃ ಮುಖ್ಯಮಂತ್ರಿ ಅವ್ರ ಕ್ಷೇತ್ರದಲ್ಲಿ ಸೋಲ್ಸ್ಕೊಂಡಿದ್ದಾರೆ. 2 ಲಕ್ಷ 2.5 ಲಕ್ಷ ಒಟ್ಟಲ್ಲಿ ಸೋತಿದ್ದಾರೆ. DCM ಸೋತಿದ್ದಾರೆ. ಜನ ಏನಂತಂದ್ರೆ ಈ ಇಬ್ಬರ ಕಾಂಬಿನೇಷನ್